ಗುಂಡಿಗಳಿಗೂ ಬೆಂಗಳೂರಿನ ರಸ್ತೆಗಳಿಗೂ ಅದೇನೋ ಸಂಬಂಧ. ವರ್ಷಕ್ಕೆ 10 ಬಾರಿ ಟಾರ್ ಹಾಕಿದ್ರೂ ಗುಂಡಿಗಳು ಮಾಯ ಆಗ್ತಿಲ್ಲ. ಈ ಬಗ್ಗೆ ಟಿವಿ9 ನಿರಂತರ ಅಭಿಯಾನ ಮಾಡ್ತಿದ್ದಂತೆ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಗುಂಡಿ ಮುಚ್ಚಲು ಪಾಲಿಕೆಗೆ ಡೆಡ್ ಲೈನ್ ನೀಡಿದೆ. ರಸ್ತೆ ಗುಂಡಿ ಬಗ್ಗೆ ಟಿವಿ9 ನಿರಂತರ ವರದಿ. ಬಿಗ್ ಇಂಪ್ಯಾಕ್ಟ್. ಪಾಲಿಕೆ ವ್ಯಾಪ್ತಿಯ ರಸ್ತೆ ಗುಂಡಿ ಮುಚ್ಚಲು 15 ದಿನಗಳ ಡೆಡ್ ಲೈನ್. ಕೋರಮಂಗಲ, ಶಾಂತಿನಗರ, ಹೆಬ್ಬಾಳ, ಪೀಣ್ಯ, ವಿಲ್ಸನ್ ಗಾರ್ಡನ್, ಕೆಆರ್ಪುರ ಅಂತ ಬೆಂಗಳೂರಿನ ಯಾವುದೇ ಏರಿಯಾದ ಯಾವುದೇ ರಸ್ತೆಗೆ ಹೋದರೂ ಗುಂಡಿಗಳೇ ಕಾಣ್ತಿವೆ. ಈ ಗುಂಡಿಗಳಿಂದಾಗಿ ಅದೆಷ್ಟೋ ವಾಹನ ಸವಾರರು ಕೈಕಾಲು ಮುರಿದುಕೊಂಡ್ರೆ ಕೆಲವರು ಪ್ರಾಣ ಬಿಟ್ಟಿದ್ದಾರೆ. ಗುಂಡಿ ಗಂಡಾಂತರ ಹೆಸರಲ್ಲಿ ಟಿವಿ9 ನಿರಂತರ ವರದಿ ಮಾಡಿತ್ತು. ಇದರಿಂದ ಎಚ್ಚೆತ್ತುಕೊಂಡ ಡಿಸಿಎಂ ಡಿಕೆ ಶಿವಕುಮಾರ್ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ರಸ್ತೆ ಗುಂಡಿ ಮುಚ್ಚಲು 15 ದಿನಗಳ ಗಡುವು ನೀಡಿದ್ದಾರೆ. ಹದಿನೈದು ದಿನಗಳ ಬಳಿಕ ರಸ್ತೆಗೆ ಇಳಿಯಲಿದ್ದಾರೆ ಡಿಸಿಎಂ. ಸಾರ್ವಜನಿಕರು ರಸ್ತೆ ಗುಂಡಿ ಫೋಟೋ ತೆಗೆದು ಅಪ್ಲೋಡ್ ಮಾಡೋ ವ್ಯವಸ್ಥೆ ಕಲ್ಪಿಸಲಾಗಿದೆ. ಆ್ಯಪ್ ಮೂಲಕವೇ ರಸ್ತೆ ಗುಂಡಿ ಬಗ್ಗೆ ಸಾಕಷ್ಟು ದೂರು ಬರ್ತಿವೆ ಎಂದಿರುವ ಡಿಸಿಎಂ ಬಿಬಿಎಂಪಿ ಮುಖ್ಯ ಆಯುಕ್ತರಿಗೆ 15 ದಿನಗಳ ಡೆಡ್ಲೈನ್ ನೀಡಿದ್ದಾರೆ. ಹೀಗಾಗಿ ತುರ್ತಾಗಿ ಗಮನ ಹರಿಸಿ ಗುಂಡಿ ಮುಚ್ಚುವಂತೆ ಡಿಸಿಎಂ ತಾಕೀತು ಮಾಡಿದ್ದಾರೆ. ಅಷ್ಟೇ ಅಲ್ಲ, 15 ದಿನಗಳ ನಂತರ ನಾನೇ ಸ್ವತಃ ಬೆಂಗಳೂರು ಪ್ರದಕ್ಷಿಣೆ ಹಾಕುತ್ತೇನೆ ಅಂತಾನೂ ಎಚ್ಚರಿಸಿದ್ದಾರೆ. ಇನ್ನಾದರೂ ಬೆಂಗಳೂರಿನ ರಸ್ತೆಗಳು ಗುಂಡಿ ಮುಕ್ತ ಆಗ್ತಾವ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್ ಟಿವಿ9.